ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ಗೆ ನಾನಂದ್ರೆ ಪ್ರೀತಿ ಇದೆ. ಹೊರಗಡೆ ಬರುತ್ತೆ. ಹಾಗೆ ಹೃದಯದಲ್ಲಿ ರಕ್ತ ಇರುತ್ತೆ. ಆದರೆ ಮನಸ್ಸಿಗೆ ಗಾಯ ಆದ್ರೆ ಮಾತ್ರ ಕಣ್ಣೀರೇ ಹೊರಗೆ ಬರೋದು. ಗಂಡ ಹೆಂಡತಿ ಮಧ್ಯದ ಸಂಬಂಧ ಕೂಡ ಹಾಗೇ ರೀ. ಈಗ ನಿಮಗೆ ನನ್ನ ಮೇಲೆ ಕೋಪ ಇರಬಹುದು, ಆದರೆ ನಂಗೆ ಅವಮಾನ ಆಗಬಾರ್ದು ಅಂತ ಕೇರ್ ತಗೋತಿದ್ದೀರಾ. ನನಗೂ ನಿಮ್ಮ ಮೇಲೆ ಪ್ರೀತಿ ಇದೆ, ಆದರೆ ನಿಮಗೆ ಹತ್ರ ಆಗೋಕೆ ಅಂತಾನೆ ಆಫೀಸಲ್ಲಿ MD ಆಗಿ ಕೋಪ ತೋರಿಸೋದು. ಆದರೂ MD ಆಫೀಸ್ ನಂಗೆ ಯಾಕ್ರಿ? ನೀವು ಬೇಕು ಅಷ್ಟೇ. ಇವೆಲ್ಲ ಹುಸಿ ಮುನ್ಸು ಅಷ್ಟೇ, ಗಲಾಟೆ ಅಲ್ಲ. ಇವೆಲ್ಲ ಮುಂದೆ ಒಳ್ಳೆ ಮೆಮೊರಿ ಆಗತ್ತೆ. ಆಗ ನಮ್ಮ ವಯಸ್ಸನ್ನ ವರ್ಷಗಳಲ್ಲ, ಈ ತರ ನೆನಪಿಂದ ಲೆಕ್ಕ ಮಾಡ್ಬೋದು. ಅದಕ್ಕೆ ಹೇಳೋದು, ನಮ್ಮ ಜೀವನಕ್ಕೆ ನಗುವಿಂದ ಲೆಕ್ಕ ಮಾಡ್ಬೇಕೆ ಹೊರತು ಕಣ್ಣೀರಿಂದ ಅಲ್ಲ ಅಂತ. ಇದೆಲ್ಲ ನಿಮಗ್ ಗೊತ್ತಿಲ್ಲ ಅಂತ ಹೇಳ್ತೀನಿ. ಬೇಕು ಸಮುದ್ರ ಸೇರಿದ್ಮೇಲೆ ಆ ಉಪ್ಪು ನೀರು ಯಾವತ್ತೂ ನಮ್ ದಾಹ ತೀರ್ಸಲ್ಲ. ಸಮುದ್ರ ಮತ್ತೆ ನದಿ ಆಗ್ಬೇಕು ಅಂದ್ರೆ ಆವಿಯಾಗಿ ಮೋಡ ಆಗಿ ಮಳೆ ಆಗಿ ಬರ್ಬೇಕು. ಅದು ಮರು ಜನ್ಮದ ಹಾಗೆ. ನನ್ಗೆ ಈ ಜನ್ಮದಲ್ಲೇ ನಾವು ಸೇರ್ಬೇಕಾಗಿದೆ. ನಾನು ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ, ಐ ಲವ್ ಯು. ಯು ಲವ್ ಮೀ ನಾ?
ಇದೆಲ್ಲ ಕನ್ಸ ನಿಜ ಅನ್ಕೊಂಡು ಹೆದ್ರು ಬಿಟ್ಟೆ. ವೆರಿ ಬ್ಯಾಡ್ ಡ್ರೀಮ್. ಇವಳು ಏನಾದ್ರೂ ಮಾಡಿ ಕನ್ವಿನ್ಸ್ ಮಾಡೋ ಹಾಗಿದ್ದಾಳೆ. ಎಷ್ಟು ಕನ್ವಿನ್ಸ್ ಮಾಡಿದ್ರು ಬೀಳ್ಬಾರ್ದು. ನಾಳೆಯಿಂದ ಆಫೀಸಿಗೆ ಹೋಗಲ್ಲ, ಮನೇಲೇ ಇದ್ದು ಏನಾದ್ರೂ ಪ್ಲಾನ್ ಮಾಡಬೇಕು. ಐ ಲವ್ ಯು. ಯು ಲವ್ ಮೀ ನಾ? ನೋ, ನಾಟ್ ಎಟ್ ಆಲ್. ಕಾಂಪ್ರಮೈಸ್ ಆಗೋ ಚಾನ್ಸೇ ಇಲ್ಲ. ಜೈ ಬಜರಂಗ್ ಬಲಿ. ಏನ್ ಜೈ, ನೀನಿನ್ನೂ ಆಫೀಸ್ಗೆ ಹೋಗ್ಲಿಲ್ವಾ? ನಿತ್ಯ ಆಗ್ಲೇ ಹೋಗಾಯ್ತು. ಆಫೀಸಿಗೆ ಹೋಗಿ ನಾನು ಏನ್ ಮಾಡ್ಲಿ ಅಜ್ಜಿ? ಅವಳಿಗೆ ಏನಾದ್ರೂ ಸೇವೆ ಮಾಡಕ್ಕ? ಮತ್ತೆ ಮನೇಲಿ ಏನ್ ಮಾಡ್ತೀಯ ಅಜಯ್? ಸದ್ಯಕ್ಕೆ ಕಾಫಿ ಕುಡಿತಿದ್ದೀನಿ, ನ್ಯೂಸ್ ಪೇಪರ್ ಓದ್ತಿದ್ದೀನಿ. ನೆಕ್ಸ್ಟ್ ಏನ್ ಮಾಡೋದು ಅಂತ ಡಿಸೈಡ್ ಮಾಡಿಲ್ಲ. ಇದೇನಪ್ಪ ಟೈಮ್ ಈಸ್ ಮನಿ ಅನ್ನೋ ನೀನು ಹೀಗ್ ಖಾಲಿ ಕೂತಿರೋದು ಅಂದ್ರೆ? ಅವಳಿಗಲ್ಲಿ ಸೇವೆ ಮಾಡೋದಕ್ಕಿಂತ ಜೈ ಮನೇಲೇ ಇದ್ರೆ ವಾಸಿ. ಅದ್ಕೆ ನೀವು ಬೆಂಕಿಗೆ ತುಪ್ಪ ಸುರಿಬೇಡಿ. ರಾಜನ್ನ ಸಿಂಹಾಸನದ ಮೇಲೆ ಕೂರಿಸಿ ಪ್ರಜೆಗಳನ್ನ ನೋಡ್ಕೊಳ್ಳೋಕೆ ಹೇಳ್ಬೇಕೆ ಹೊರತು ಕೈಗೊಂದು ದಂಡ ಕೊಟ್ಟು ದ್ವಾರದ ಹತ್ರ ಕಾವಲ್ ಕಾಯಕ್ಕೆ ನಿಲ್ಸಬಾರ್ದು ಅಜ್ಜಿ. ಇದು ಜೈ ನಿತ್ಯ ಪರ್ಸನಲ್ ವಿಷಯ ಭಾವ. ಅದರ ಅಂಗವಾಗಿ ಆಫೀಸ್ ಕೆಲ್ಸಗಳನ್ನೆಲ್ಲ ನಾವು ನಿತ್ಯಾಗಿ ವಹಿಸಿರೋದು. ಅದ್ ಅರ್ಥ ಆಗ್ತಿದೆ ಅಣ್ಣ. ಮನೇಲಿ ಮನಶಾಂತಿ ಇಲ್ದೆ, ಆಫೀಸಲ್ಲಿ ಮರ್ಯಾದೆ ಇಲ್ದೆ ಅವನೇನ್ ಮಾಡ್ತಾನೆ ಪಾಪ. ನಿತ್ಯನ ಒಪ್ಕೊಂಡ್ರೆ ಯಾವ ಕಷ್ಟನೂ ಇರಲ್ವಲ್ಲಪ್ಪ. ಅವನ್ಗಿಷ್ಟ ಇಲ್ದಿದ್ರು ಯಾಕೆ ಬಲವಂತ ಮಾಡ್ತೀಯ ತಂಗ್ಯವ್ವ? ಇಷ್ಟ ಇಲ್ದೇ ಇರೋದಕ್ಕೆ ಇದು ಬೇರೆ ಯಾವ ವಿಷಯನೂ ಅಲ್ಲ, ಗಂಡ ಹೆಂಡತಿ ಸಂಬಂಧ. ನೋಡು ಜೈ, ಯಾವುದಕ್ಕಾದ್ರೂ ಕೊನೆ ಅಂತ ಇರುತ್ತೆ. ನೀನ್ ಹೀಗ್ ಕೆಲ್ಸ ಬಿಟ್ಟು ಕೂತ್ಕೊಂಡ್ರೆ ಹೇಳಿತನ ಅಂತ ಅನ್ಸುತ್ತೆ. ನೀನು ಛಲ ಇರೋನು ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಮೊದಲು ಆಫೀಸ್ ಹೋಗು ಜೈ. ನನ್ ಮಗ ಪರಿಸ್ಥಿತಿನ ಎದುರ್ಸವನೇ ಹೊರತು ಛಲ ಇಲ್ದೇ ಇರೋನಲ್ಲ ರೀ. ಅಬ್ಬಾ, ಚೆನ್ನಾಗೆ ಮರ ಹತ್ತಿಸ್ತಿದ್ದಾರೆ. ಹುಷಾರಪ್ಪ, ಕೆಳಗ್ ಬೀಳ್ಬಹುದು. ಅವ್ರ ಮಾತೆಲ್ಲ ಬಿಡು, ನಾವು ಒಳ್ಳೇದಕ್ಕೆ ಹೇಳ್ತಿರೋದು. ನೀನ್ ಆಫೀಸ್ಗೆ ಹೋಗು. ಬಿಸ್ನೆಸ್ ಎಲ್ಲ ನಿತ್ಯ ಮೇಲೆ ಬಿಟ್ಬಿಟ್ರೆ ನಮ್ಮನ್ನ ದಿವಾಳಿ ಮಾಡಿ ರೋಡ್ಗೆ ತರೋದು ಕಾಯಂ. ಏನೋ ಹೋಗ್ತೀಯೋ ಇಲ್ವೋ? ಉತ್ತರ ಕೊಡದೆ ಆರಾಮಾಗಿ ಕೂತ್ಕೊಂಡಿದ್ಯಲ್ಲ. ಸರ್ ತಲೆಯಲ್ಲಿ ಸ್ಟ್ರಾಂಗ್ ಆಗಿರೋ ಏನೋ ಐಡಿಯಾ ಇದೆ ಅನ್ಸುತ್ತೆ. ಅದಕ್ಕೆ ನೀವೆಲ್ಲ ಇಷ್ಟು ಟೆನ್ಷನ್ ಮಾಡ್ಕೊಂಡ್ರು ಸರ್ ಬಾಯೇ ಬಿಡ್ತಿಲ್ಲ. ಕರೆಕ್ಟ್ ಶರತ್, ಕರೆಕ್ಟಾಗಿ ಕ್ಯಾಚ್ ಮಾಡಿದೆ. ಫಾಲೋ ಮೀ. ನನ್ಗೇನು ಅರ್ಥ ಆಗ್ತಾ ಇಲ್ಲ ಬಾಲು. ಆ ತುಳಸಿ ತಪ್ಪಿಸ್ಕೊಂಡು 2 ದಿನ ಆದ್ರೂ ಇನ್ನೂ ಗಂಗಾ ಹತ್ರ ಹೋಗ್ಲಿಲ್ಲ ಅಂದ್ರೆ ಅವಳು ಏನಾದ್ಲು? ಎಲ್ಲಿ ಹೋಗಿದ್ದಾಳೆ? ಅತ್ತೆ ನಂತವನೇ ಅವಳೆ ಅಂತ ಹೇಳಿದ್ರೆ ನನ್ಗಾಗ ನಷ್ಟ ಎಷ್ಟು, ಲಾಭ ಎಷ್ಟು? ಅವಳೇನಾದ್ರೂ ನನ್ ಕೈಗೆ ಸಿಗ್ಬೇಕು, ಡೈರೆಕ್ಟ್ ಆಗಿ ತಲೆಗೆ ಗನ್ನಿಟ್ಟು ಶೂಟ್ ಮಾಡ್ತೀನಿ. ಅಬ್ಬ, ಈಗೇನಾದ್ರೂ ಅತ್ತೆ ನಂತವ ಅವಳೆ ಅಂತ ಹೇಳಿದ್ರೆ ಈ ಅಮ್ಮ ನನ್ನ ಸೂಟ್ ಮಾಡಿದ್ರು ಮಾಡ್ತಾಳೆ. ಸ್ವಲ್ಪ ದಿನ ಅತ್ತೆನ ನಂತವನೇ ಜೋಪಾನ ಮಾಡಿ ಕಳೆದು ಅತ್ತೆಗೂ ಒಳ್ಳೇದು, ನನಗೂ ಒಳ್ಳೇದು. ಏನ್ ಯೋಚಿಸ್ತಿದ್ಯಾ ಬಾಲು? ಅದು ಆ ತುಳಸಿ ಬಗ್ಗೆ ಮೇಡಮ್. ಯಾವುದಕ್ಕೂ ಒಳ್ಳೇದು ಬಾಲು. ಆಫೀಸ್ ಹತ್ರ ಮನೆ ಹತ್ರ ನಮ್ಮ ಜನರನ್ನ ನಿಲ್ಸಿರು. ಅವ್ರಿಗೆಲ್ಲ ಶಿಫ್ಟ್ ವೈಸ್ ಕಾವಲ್ ಕಾಯೋದಕ್ಕೆ ಹೇಳು. ಆ ತುಳಸಿ ಯಾವುದೇ ಪರಿಸ್ಥಿತಿಲೂ ನಮ್ಮ ಜನರನ್ನ ದಾಟಿ ಆ ಗಂಗಾ ಹತ್ರ ಹೋಗ್ಬಾರ್ದು. ಅವಳನ್ನಂತ ವಿದ್ಮೇಲೆ ಅಷ್ಟು ಈಸಿಯಾಗಿ ಹೋಗಕ್ಕಾಗಲ್ಲ ಬುಡಿ ಮೇಡಮ್. ಏನ್ ಹೇಳ್ದೆ?
ಅಯ್ಯಯ್ಯೋ ಬಾಯ್ ತಪ್ಪಿಡ್ತು. ನೀನ್ ಇವಾಗ ಏನಂದೆ? ಅದೇ ಮೇಡಮ್, ಆ ತುಳಸಿ ನನ್ನ ಕೈಗೆ ಸಿಕ್ಕಿದ್ಮೇಲೆ ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ ಅಂತೀವ್ನಿ. ಕರೆಕ್ಟಾಗಿ ಹೇಳ್ದೆ. ಒಂದ್ಸಲ ಆಗಿರೋ ತಪ್ಪನ್ನ ನಾವು ಮತ್ತೆ ಆಗೋದಕ್ಕೆ ಬಿಡಬಾರ್ದು. ಈ ಸಲ ಹುಷಾರಾಗಿ ಯಾವ ಚಟಾನು ಇಲ್ದೇ ಇರೋರಿಗೆ ಕಾಯೋದಕ್ಕೆ ಹೇಳು. ಇದಕ್ಕಿಂತ ಮುಂಚೆ ಇದ್ದವರು ಕಂಠಪೂರ್ತಿ ಕುಡ್ದಿದ್ದಕ್ಕೆ ಆ ತುಳಸಿ ಈಸಿಯಾಗಿ ತಪ್ಪಿಸ್ಕೊಂಡಿದ್ದು. ಸರಿ ಮೇಡಮ್, ಪೊಲೀಸ್ ಕಮಾಂಡರ್ ಅಂತ ಜನರನ್ನೇ ಇಡ್ತೀನಿ. ಹಾಗೆ ನೀನ್ ಕೂಡ ಈ 4 ದಿನ ಸ್ವಲ್ಪ ಡ್ರಿಂಕ್ಸ್ ಮಾಡದೆ ಕೇರ್ಫುಲ್ ಆಗಿರು. ತುಳಸಿ ಸಿಕ್ತಿದ್ದ ಹಾಗೆ ನಾನೇ ದೊಡ್ಡ ಪಾರ್ಟಿ ಕೊಡಿಸ್ತೀನಿ, ಓಕೆನಾ? ಟೇಕ್ ಕೇರ್. ಅಯ್ಯೋ ಹೆಂಗ್ಸೆ, ಇವಳಂತೂ ಸಾಮಾನ್ಯದವಳಲ್ಲಪ್ಪೋ. ಒಳಗಿರೋದನ್ನೆಲ್ಲ ಬಾಯ್ ತಪ್ಪಿ ಬಿಡ್ತಿದ್ನಲ್ಲ ನಾನು. ನಿಜವಾಗ್ಲೂ ನಾನು ಹುಷಾರಾಗಿರ್ಬೇಕು. ನಮ್ಮ ಮತ್ತೇನು ಹುಷಾರಾಗಿ ಕಾವಲು ಕಾಯ್ಬೇಕು. ಅಮ್ಮಯ್ಯ. ಆಫೀಸಿಗೆ ಬಂದಿಲ್ವಲ್ಲ ಇವರು? ಇನ್ನೂ ಮನೆಯಲ್ಲೇ ಇದ್ದಾರಾ ಇಲ್ಲ ಎಲ್ಲಾದ್ರೂ ಹೋಗಿದ್ದಾರಾ? ನಾಣಿ ಅವರೇ, ಮೇಡಮ್ ಒಂದ್ಸಲ ಒಳಗ್ ಬನ್ನಿ. ಎಸ್ ಮೇಡಮ್. ಹೇಳಿ ಮೇಡಮ್. ಸ್ಟಾಫ್ ಎಲ್ಲ ಬಂದ್ರಾ? ಎಲ್ಲರೂ ಬಂದ್ರು ಮೇಡಮ್. ಬಂದಿಲ್ಲ ನಾಣಿ ಅವರೇ, ಒಬ್ರು ಮಿಸ್ಸಿಂಗು. ಮಿಸ್ಸಿಂಗಾ? ಯಾರು ಮೇಡಮ್? ನಿಮ್ ಸಾರು. ಇನ್ನು ಯಾಕೆ ಬಂದಿಲ್ಲ? ಏನೋ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಅಂದ್ರೆ ಹೇಗೆ? ಹೀಗಾದ್ರೆ ಡಿಸ್ಮಿಸ್ ಆಗ್ತಾರೆ ಅಂತ ನಿಮ್ ಸರ್ಗೆ ಹೇಳಿ. ಒಂದ್ ನಿಮಿಷ ಮೇಡಮ್, ಈಗಲೇ ಸಾರ್ಗೆ ಕಾಲ್ ಮಾಡಿ ವಿಷಯ ಕೇಳ್ತೀನಿ. ಏನ್ ಮೇಡಮ್, ಸಾರ್ ಬಂದಿಲ್ಲ ಅಂತ ನಿಮ್ಗೆ ಬೇಜಾರಾಗ್ತಿದೆ ಅಲ್ವಾ? ನಾಣಿ ಅವ್ರೆ, ಸಾರಿ ಮೇಡಮ್. ನೀವ್ ಬರ್ದೇ ಇದ್ರೆ ಥ್ರಿಲ್ಲಲ್ಲಿ ಇದೆಯೋ, ಬೋರ್ ಆಗೋದಲ್ಲ. ನೀನ್ ಕಾಣ್ದೇ ಇದ್ರೆ ತಲೆನ ಗೋಡೆಗೆ ಹೊಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಹಲೋ, ಶರತ್ ಹಿಯರ್. ಏಯ್ ಗುಳ್ಳೆನರಿ, ಸಾರ್ ಫೋನ್ ನೀನ್ ಯಾಕೆ ಅಟೆಂಡ್ ಮಾಡಿದ್ಯೋ? ಏಯ್ ತಾಳೆ ಮರ, ಅಷ್ಟಕ್ಕೂ ನೀನ್ ಯಾಕೆ ಕಾಲ್ ಮಾಡಿರೋದು? ನಿನ್ನ ಹತ್ರ ಮಾತಾಡಕಲ್ವ ಕೋತಿ ಮೂತಿ ಅವನೇ. ಹೌದಾ? ನನ್ ಫೋನ್ ಕಟ್ ಮಾಡ್ತೀಯನೋ, ಕೆಲ್ಸಕ್ ಬಾರ್ದವನೇ. ಹಲೋ ಶರತ್ ಹಿಯರ್. ಆದ್ರೆ ಏನೀಗ? ನನ್ನ ಯಾರು ಅನ್ಕೊಂಡಿದ್ಯಾ ನೀನು? ಶ್ರೀವತ್ಸ ಗೋತ್ರ ಅಗ್ನಿಹೋತ್ರ ವೆಂಕಟ ಸೂರ್ಯ ಸತ್ಯ ಸುಬ್ರಹ್ಮಣ್ಯ ನಾರಾಯಣ ಉರ್ಫ್ ನಾಣಿ ಪಿ ಆಫ್ ನಿತ್ಯ ಮೇಡಮ್ ಅಂತದ್ರಲ್ಲಿ ನನ್ ಕಾಲ್ನೆ ಕಟ್ ಮಾಡ್ತೀನೋ ಕಾಗೆ ಮುಗ್ದವನೇ. ನಿಜವಾಗ್ಲೂ ನಿನ್ ಕಾಲೋ ಕೈಯೋ ಕಟ್ ಮಾಡ್ದಾಗ ಫೀಲ್ ಆಗ್ತಿದ್ಯಲ್ಲ? ಏನು ನಿನ್ ಪಾರ್ಟ್ ಟೈಮ್ ಜಾಬ್ ಇದೇನಾ? ನಾನ್ ಯಾರು ಗೊತ್ತಾ? ಶರತ್, ಅವನಿ ಬಿಲ್ಡರ್ಸ್ ಪಾರ್ಥನ PA. ಏಯ್, ನೀನು ಪಾಸ್ಟ್ ಬಗ್ಗೆ ಮಾತಾಡ್ತೀಯ ಅಂದ್ರೆ ನಿನ್ ಪ್ರೆಸೆಂಟ್ ತುಂಬಾ ದರಿದ್ರವಾಗಿದೆ ಅಂತ. ಹಲೋ, ಫ್ಯೂಚರ್ ನಮ್ದೆ. ಎಲ್ಲಿದ್ಯಪ್ಪ? ಕನ್ಸಲ್ಲ ಇಲ್ಲೋಡು, ಮುಚ್ಕೊಂಡು ಮೊದ್ಲು ಸಾರ್ಗೆ ಫೋನ್ ಕೊಡು. ಆಗಲ್ಲ. ಎಷ್ಟು ಪೊಗ್ರ ನಿನಗೆ? ಇಲ್ಲೋಡು, ಸಾರ್ ಯಾಕೆ ಆಫೀಸಿಗೆ ಬರ್ಲಿಲ್ಲ ಅಂತ ಮೇಡಮ್ಗೆ ತಿಳ್ಕೊಬೇಕಂತೆ. ಅದಕ್ಕೆ ನನಗೆ ಫೋನ್ ಮಾಡಕ್ ಹೇಳಿದ್ರು, ಫೋನ್ ಕೊಡು. ನಮ್ ಸರ್ ಬಗ್ಗೆ ತಿಳ್ಕೊಬೇಕಂದ್ರೆ ಡೈರೆಕ್ಟ್ ಆಗಿ ಅವರಿಗೆ ಸ್ಕೈಪಿಗೆ ಬಂದು ಮಾತಾಡಕ್ ಹೇಳು. ಮತ್ತೆ ಕಟ್ ಮಾಡ್ದ. ಮೇಡಮ್ ಮೇಡಮ್, ಅವನು ತುಂಬಾ ಅತಿ ಆಯ್ತು. ಯಾರ್ ನಾಣಿ ಅವ್ರೆ? ಅವನೇ ಮೇಡಮ್, ಆ ಶರತ್. ಅವನಿಗೆ ಯಾಕೆ ಫೋನ್ ಮಾಡಿದ್ರಿ? ಸಾರ್ಗೆ ಫೋನ್ ಮಾಡಿದ್ರೆ ಅವ್ನ್ ರಿಸೀವ್ ಮಾಡ್ತಾನೆ. ಸಾರ್ ಬಗ್ಗೆ ತಿಳ್ಕೊಬೇಕಂದ್ರೆ ಸರ್ಗೆ ನೀವು ಕಾಲ್ ಮಾಡಿದ್ರೆ ಸರ್ಗೆ ಫೋನ್ ಕೊಡ್ತಾನಂತೆ. ಅದು ಸ್ಕೈಪ್ ಕಾಲ್ ಅಂತೆ. ಅಬ್ಬೋ, ಅಂತ ರಾಜಕಾರ್ಯ ಏನ್ ಮಾಡ್ತಿದಾರಂತೆ ನಿಮ್ ಸಾರು?
ಏನು ನೀನ್ ಮಾಡ್ತಾ ಇರೋ ಕೆಲ್ಸ? ಇದು ಕೂಡ ಒಂದ್ ಕೆಲ್ಸ ಅಜ್ಜಿ. ಅದೇನ್ ಕೆಲ್ಸ ಅಜಯ್? ವರ್ಕ್ ಫ್ರಮ್ ಹೋಮ್ ಡ್ಯಾಡ್. ಇನ್ಯಾವ ಕೆಲ್ಸನೂ ಸಿಗ್ಲಿಲ್ವಾಪ ನಿಂಗೆ? ಮತ್ತಿನ್ನೇನ್ ಮಾಡಿ ಚಿಕ್ಕಮ್ಮ, ನೀವೆಲ್ಲ ಸೇರಿ ನಿತ್ಯನಿಗೆ ಸಪೋರ್ಟ್ ಮಾಡಿದ್ರೆ ನಾನ್ ದಡ್ಡನ್ ಹಾಗೆ ಅಸಿಸ್ಟೆಂಟ್ ಕೆಲಸ ಮಾಡ್ಲಾ? ನೋ, ಐ ಕಾಂಟ್. ಹಾಗಂತ ಈ ತರ ಕೆಲ್ಸ ಮಾಡ್ಬೇಕಾ ಜೈ? ಇದು ಬಿಟ್ಟು ಬೇರೆ ಕೆಲ್ಸನಾದ್ರೂ ಮಾಡ್ತೀನಿ, ಆದ್ರೆ ಅವಳಿಗೆ ಅಸಿಸ್ಟೆಂಟ್ ಆಗಿ ಮಾತ್ರ ಮಾಡಲ್ಲ. ಅಳಿಯಂಗೆ ಫ್ರಸ್ಟ್ರೇಷನ್ ಪೀಕಿಗೆ ಹೋಗಿದೆ. ಮೇಡಮ್, ಕಾಲ್ ಕನೆಕ್ಟ್ ಆಗಿದೆ. ಎಸ್. ಏನ್ ಯಜಮಾನ್ರೆ, ಆಫೀಸಿಗೆ ಬರ್ತೆ ಮನೇಲಿ ಕೂತು ಏನ್ ಮಾಡ್ತಿದ್ದೀರಾ? ಮನೇಲಿ ಕೂತು ನೀವ್ ಮಾಡ್ತಿರೋ ಕೆಲ್ಸ ಅದಾ? ಹಾಗ್ ಕೇಳಮ್ಮ. ಯಾಕೆ, ಇದೇನ್ ಕೆಲ್ಸ ಅಲ್ವಾ? ಚಪಾತಿ ಮಾಡೋದ್ ಕೂಡ ಒಂದ್ ಕೆಲ್ಸನಾ? 64 ವಿದ್ಯೆಯಲ್ಲಿ ಅಡ್ಗೆ ಮಾಡೋದ್ ಕೂಡ ಒಂದ್ ವಿದ್ಯೆ ಅಮ್ಮ. ಓಹೋ, ಅಂದ್ರೆ ನಿಮ್ ಸೋದರಳಿಯನ್ನ ಯಾವ್ದಾದ್ರೂ ಹೋಟೆಲ್ ಅಲ್ಲಿ ಅಡ್ಗೆ ಮಾಡಕ್ ಕಳಿಸ್ತೀರಾ? ಸರ್, ನೀವು ಮಾಡಿರೋ ಚಪಾತಿ ಒಂದ್ಸಲ ತೋರಿಸಿ ನೋಡೋಣ. ಯಾವ ದೇಶದ ಮ್ಯಾಪ್ ಯಜಮಾನ್ರೆ ಅದು? ಯಾಕೆ, ಚಪಾತಿ ಅಂದ್ರೆ ಸರ್ಕಲ್ ಆಗೇ ಇರ್ಬೇಕಾ? ಈ ಶೇಪಲ್ಲಿ ಇರಬಾರ್ದಾ? ಹಾಗ್ ಮಾಡಿದ್ರೆ ಸರಿಯಾಗಿ ಬೇಯ್ದೆ ನಾಯಿ ಕೂಡ ತಿನ್ನಲ್ಲ ಯಜಮಾನ್ರೆ. ಅದಕ್ಕೆ ನಿನಗ್ ತಿನ್ಸೋದಕ್ಕೆ ಅಂತ ಮಾಡ್ತಿರೋದು. ಇವನ್ನ ಹೀಗೆ ಬಿಟ್ರೆ ಅಡ್ಗೆ ಅವನ್ ಆಗೋದ್ರಲ್ಲೂ ಆಶ್ಚರ್ಯ ಇಲ್ಲಮ್ಮ. ಇಂಥ ಅಡ್ಗೆ ಅವ್ರನ್ನ ಯಾರ್ ಕೆಲ್ಸಕ್ಕೆ ಇಟ್ಕೋತಾರೆ ಅಜ್ಜಿ? ಯಾಕೆ, ಜೈಗೇನ್ ಕಡಿಮೆನಮ್ಮ? ಜಮ್ ಅಂತ ಮನುಷ್ಯ ಯಾವ್ದಾದ್ರು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ದ ಅಂದ್ರೆ ಸುಬ್ಬಣ್ಣನ್ ಹೋಟ್ಲ್ ಹಾಗೆ ಜನ ಕ್ಯೂ ಕಟ್ಟಿ ಅಲ್ಲಿಗೆ ಬರ್ತಾರೆ. ಮೊದ್ಲು ಆ ಹೋಟೆಲ್ ಅಲ್ಲಿ ನೀವ್ ತಿಂತಿರೋ ಇಲ್ವೋ ಆ ಯೋಚನೆ ಮಾಡಿ ಚಿಕ್ಕಪ್ಪ. ಏನಾದ್ರೂ ಒಂದ್ ಮಾಡಿ ಇವನ್ನ ಅರ್ಜೆಂಟ್ ಆಗಿ ಆಫೀಸ್ ಕರ್ಸ್ಕೊಳಮ್ಮ. ಬೆಳಗ್ಗೆಯಿಂದ ಇವನ್ ಅವತಾರ ನಾವು ನೋಡಕ್ ಆಗ್ತಿಲ್ಲ. ನಾನೆಲ್ಲೂ ಹೋಗಲ್ಲ, ಈ ಕೆಲ್ಸನೇ ಮಾಡ್ತೀನಿ. ಏನೇನು ಮನೇಲಿ ಕೂತ್ಕೊಂಡು ಚಪಾತಿ ಮ್ಯಾಪ್ ಮಾಡ್ತಿದ್ದೀರಾ ಸರ್? ಕೂತ್ಕೊಳ್ಳಿ ಬಿಡಿ ನಾಣಿ ಅವ್ರೆ. ದಿ ಗ್ರೇಟ್ ಸೂರ್ಯವಂಶದ ಜಯಸೂರ್ಯ ಆಫ್ಟರ್ ಆಲ್ ಚಪಾತಿ ಮಾಡ್ತಾ ಕೂತಿದ್ರೆ ಅದು ಸೂರ್ಯವಂಶದ ವಂಶಕ್ಕೆ ಮಚ್ಚೆ ಆಮೇಲೆ ಅಲ್ವಾ? ಮತ್ತೆ ಯಾಕೆ ಇಲ್ದಿರೋ ಜಗಳ ಯಜಮಾನ್ರೆ? ನೀವ್ ಆಫೀಸಿಗೆ ಬನ್ನಿ, ನಿಮ್ MD ಸೀಟ್ನ ನಿಮ್ಗೆ ಕೊಡ್ತೀನಿ. ನಿಜವಾಗ್ಲೂ ಕೊಡ್ತೀಯಾ? ಕೊಡ್ತೀನಿ ಅನ್ನಲ್ಲ, ಮತ್ತೆ ಯಾವ ಕಂಡೀಷನ್ ಹಾಕಲ್ಲ ಅಲ್ವಾ? ಮೊದ್ಲು ನೀವ್ ಆಫೀಸಿಗೆ ಬನ್ನಿ ಹೇಳ್ತೀನಿ. ಏನು ನನ್ ಮೇಲೆ ನಂಬಿಕೆನೆ ಬರ್ತಿಲ್ವಾ? ಬೇಕಾದ್ರೆ ಇಲ್ಲಿ ನೋಡಿ, ನನ್ ರಾಜೀನಾಮೆ ಲೆಟರ್ ನೋಡಿ. ರಾಜೀನಾಮೆ ಕೂಡ ಕೊಟ್ಟಿದ್ದಾಳಂತೆ, ಆಫೀಸ್ಗೆ ಹೋಗೋ. ಅದು ರಾಜೀನಾಮೆ ಲೆಟ್ರೋ ಅಥವಾ ಬೇರೆ ಯಾವ್ದಾದ್ರು ಲೆಟ್ರೋ ಗೊತ್ತಿಲ್ಲ, ಬೇಡ ಕಣೋ. ನಿತ್ಯ ಏನ್ ಸುಳ್ಳು ಹೇಳಲ್ಲ. ಹೌದೌದು, ನಾಟಕ ಮಾತ್ರ ಚೆನ್ನಾಗಿ ಆಡ್ತಾಳೆ. ಇನ್ನೇನು ಯೋಚನೆ ಮಾಡ್ಬೇಡ ಜೈ, ಮೊದಲು ಆಫೀಸ್ ಹೋಗು. ಬನ್ನಿ ಯಜಮಾನ್ರೆ. ಹೋಗ್ಬಿಡ್ವೋ? ನೋ.